ನಮಸ್ಕಾರ. ನಾನು ಶ್ರೇಯಾನ್ ಜೈನ್. ಮತ್ತೆ ಸಂಡೇ ಬಂದಿದೆ, ಮತ್ತು ಶ್ರೇಯಾನ್ ಬಂದಿದ್ದಾನೆ. ಹಾಗಾಗಿ ಇವತ್ತು ನಾನಿರುವಂತಹ ಜಾಗ ಕಾರ್ಕಳದಿಂದ 75 ಕಿಲೋಮೀಟ್ರ್ ದೂರ ಇರತಕ್ಕಂತಹ ಸಹ್ಯ ಪರ್ವತದ ತಪ್ಪಲಿನಲ್ಲಿ ಲಿಂಗರೂಪಿಣಿಯಾಗಿ ಜನರಿಂದ ಬಹಳ ಪ್ರೀತಿಯಿಂದ ಗೌರವದಿಂದ ಪೂಜಿಸಲ್ಪಡುವಂತಹ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ಪುಣ್ಯಭೂಮಿ ಕಮಲಶಿಲೆಯಲ್ಲಿ ನಾನಿದ್ದೇನೆ. ಬನ್ನಿ ಮಹಾತಾಯಿಯ ದರ್ಶನವನ್ನು ಮಾಡಿಕೊಂಡು ಬರೋಣ. ಪ್ರಕೃತಿಯ ಮಡಿಲಿನಲ್ಲಿ ನೆಲೆ ನಿಂತಿರ್ತಕ್ಕಂತಹ ತಾಯಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ. ದೇವಸ್ಥಾನದ ಪಕ್ಕದಲ್ಲಿ ಹರಿತಾ ಇರುವಂತಹ ನದಿಯೇ ಕುಬ್ಜಾ ನದಿ. ಬನ್ನಿ, ಈ ಗೋಪುರದ ಮುಖೇನ ತಾಯಿಯ ದರ್ಶನವನ್ನ ಮಾಡಲಿಕ್ಕೋಸ್ಕರ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇವೆ. ತಾಯಿಯ ಅಪಾರವಾಗಿರ್ತಕ್ಕಂತಹ ಶಕ್ತಿಯನ್ನು ಮನಗಂಡಂತಹ ಕೇರಳದ ಮಾಂತ್ರಿಕ ತಾಯಿಯನ್ನೇ ವಶ ಮಾಡಿಕೊಳ್ಳಬೇಕೆಂದು ಹೊರಟು ತಾನೇ ದೇವಿಗೆ ವಶವಾಗಿ ಈ ಜಾಗದಲ್ಲಿ ನಿಂತಿದ್ದಾನೆ. ನಾಗದೇವರ ಸನ್ನಿಧಿ, ಪರಮೇಶ್ವರ ಈಶ್ವರನ ಸನ್ನಿಧಿ, ಮಹಾವಿಷ್ಣುವಿನ ಸನ್ನಿಧಿ ಹಾಗೂ ಆಂಜನೇಯನ ಗುಡಿ, ಮಹಾಗಣಪತಿಯ ಸನ್ನಿಧಾನ. ಈ ಕ್ಷೇತ್ರವನ್ನು ಕಾಯುವ ಕ್ಷೇತ್ರಪಾಲ ಹಾಗೂ ವೀರಭದ್ರ ದೇವರು ಹಾಗೂ ಹೊಸಮ್ಮನವರು. ಅಂದ ಹಾಗೆ ಈ ಬಾಗಿಲಿನಿಂದ ಹಾಗೂ ಹೊರ ಬಾಗಿಲಿನಿಂದಲೂ ಕೂಡ ಕುಬ್ಜಾ ನದಿ ದೇವಸ್ಥಾನದ ಒಳಗಡೆ ಬಂದು ತಾಯಿಯನ್ನು ಸ್ನಾನ ಮಾಡಿಸಿ ತಾಯಿಯನ್ನು ಮುಟ್ಟಿ ಹೋಗ್ತಾಳೆ ಅನ್ನುವಂತಹ ಪ್ರತೀತಿ ಇಲ್ಲಿ ಇಂದಿಗೂ ಇದೆ. ನಾನೀಗ ಬಂದಿರುವಂತಹ ಜಾಗ ಸುಪಾರ್ಶ್ವ ಗುಹೆ ಅನ್ನುವಂತಹ ಸ್ಥಳ. ಸುಪಾರ್ಶ್ವ ಗುಹೆಯಲ್ಲಿ ಸುಪಾರ್ಶ್ವ ಮುನಿಗಳು ದೀರ್ಘಕಾಲ ತಪಸ್ಸನ್ನು ಆಚರಿಸಿದ್ದು. ಹಾಗಾಗಿ ಈ ಗುಹೆಗೆ ಸುಪಾರ್ಶ್ವ ಗುಹೆ ಅಂತ ಕರೀತಾರೆ. ಕಮಲಶಿಲೆಗೂ ಈ ಜಾಗಕ್ಕೂ ಏನು ಸಂಬಂಧ ಅಂತ ನೀವು ನನ್ನ ಹತ್ರ ಕೇಳಿದ್ರೆ, ಕಮಲಶಿಲೆಯಲ್ಲಿ ಮೂಲವಾಗಿ ಪೂಜಿಸ್ತಾ ಇರತಕ್ಕಂತಹ ಲಿಂಗರೂಪಿಣಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ಆ ಲಿಂಗ ಮೊದಲಿಗೆ ಸಿಕ್ಕಿದಂತಹ ಸ್ಥಳ, ಅದರ ಮೂಲ ಸ್ಥಾನ ಅಥವಾ ಆದಿ ಸ್ಥಳ ಯಾವುದಾದ್ರೂ ಇದ್ದರೆ ಅದು ಇದೇ ಗುಹೆ. ಹಾಗಾಗಿ ನಾವು ಈ ಗುಹೆಯನ್ನು ಮುಖ್ಯವಾಗಿ ದರ್ಶನ ಮಾಡಲೇಬೇಕು. ಹಾಗಾಗಿ ನೀವು ಕಮಲಶಿಲೆಗೆ ಬಂದರೆ ಈ ಜಾಗಕ್ಕೆ ಬರದೆ ನೀವು ಹೋದರೆ ನೀವು ನಿಜವಾಗಿ ಕಮಲಶಿಲೆಯನ್ನು ದರ್ಶನವೇ ಮಾಡದ ರೀತಿಯಲ್ಲಿ ಆಗ್ತದೆ. ಹಾಗಾಗಿ ಇದು ಆದಿ ಸ್ಥಳ. ಇದನ್ನು ಎಲ್ಲರೂ ಮಿಸ್ ಮಾಡದೆ ದರ್ಶನ ಮಾಡಲೇಬೇಕು. ಬನ್ನಿ. ಸುಪಾರ್ಶ್ವ ರಾಜ ಬೇಟೆಗೆಂದು ಬಂದಂಥವನು ಈ ಜಾಗದಲ್ಲಿ ತಪಸ್ಸನ್ನಾಚರಿಸಿದನಂತೆ. ಅವನು ಮಾತ್ರನಲ್ಲದೆ ನಾಗರಾಜನೂ ಕೂಡ ಈ ಗುಹೆಯಲ್ಲಿ ತಪಸ್ಸನ್ನಾಚರಿಸಿದಂತೆ. ಹಾಗಾಗಿ ನಾಗರಾಜ ಹಾಗೂ ಸುಪಾರ್ಶ್ವ ಮಹಾರಾಜ ಇನ್ನೂ ಹಲವಾರು ಮಂದಿ ತಪಸ್ಸನ್ನಾಚರಿಸಿದಂಥ ಈ ಗುಹೆ ಬಹಳ ಪವಿತ್ರ ಸ್ಥಳ. ಈ ಜಾಗದಲ್ಲಿ ಹಲವಾರು ತೀರ್ಥಗಳ ಉದ್ಭವ ಸ್ಥಳವೂ ಇದೆ. ಹಾಗಾಗಿ ಇದೊಂದು ರೀತಿಯಲ್ಲಿ ಪವಿತ್ರ ತೀರ್ಥಗಳ ಉಗಮ ಸ್ಥಾನವೂ ಹೌದು. ಹಾಗಾಗಿ ಈಗ ನಾವು ಇಲ್ಲಿರ್ತಕ್ಕಂಥ ಪುರೋಹಿತರ ಮಾತುಗಳನ್ನು ಕೇಳೋಣ. ದೈವ ನಿರ್ಮಿತವಾಗಿ ಬಂದಿರೋದು ಗುಹೆ ಇದು, ಯಾರು ಮಾಡಿರೋದಲ್ಲ, ತಲಾಂತರದಿಂದ ಮಾಡ್ಕೊಂಡು ಬಂದಿರೋದು. ನಾವು ಯೋಗಿ ಫಾಲೋವರ್ಸ್, ಜೋಗಿಗಳು ಈ ತಾಯಿ ಸೇವೆ ಮಾಡ್ತಿದ್ದೀವಿ. ಇಲ್ಲಿ ಪ್ರಥಮವಾಗಿ ಕಾಲಭೈರವ,
ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ, ನಂದಿ ಬೆಳೀತಿದೆ. ಇದು ದೈವ ನಿರ್ಮಿತ, ಯಾರು ಮಾಡಿದಲ್ಲ. ಪಾರ್ಕಿಂಗ್ವರೆಗೆ ಹೋಗ್ಬೋದು, 150 ಅಡಿ ಆಳಕ್ಕೆ ಹೋಗ್ಬೋದು. ಮೇಲೆ ಮರ ಇದ್ದರೂ ಕೆಳಗಡೆ ಬೇರು ಬಂದಿಲ್ಲ. ಕೆಳಗಡೆ ತಾಯಿ ಇದ್ದಾಳೆ, ಲಕ್ಷ್ಮೀ ಸರಸ್ವತಿ ಕಾಳಿ ತ್ರಿಶಕ್ತಿಯಾಗಿ ಬಂದಿರೋದು. ದುರ್ಗಾ ಪರಮೇಶ್ವರಿ ನಿಮ್ಮ ಕಟೀಲು, ಮುಂದತ್ತೆ, ಸೋಕೂರು, ಬಪ್ಪನಾಡು, ಸೋಮನಿ ಟೆಂಪಲ್ ಸಿಗುತ್ತೆ. ಬ್ರಾಹ್ಮಿ ದುರ್ಗಾಪುರ ಕರ್ನಾಟಕದಲ್ಲಿ ಕಮರ್ಷಿಯಲಿ ಮಾತ್ರ. ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ಐತಿನದೇ ಮಾಡಲಿಕ್ಕೆ ತ್ರಿಶಕ್ತಿ ಆಗಿರೋದು ಅವಳು. ಮತ್ತು ಸರ್ಪತೀರ್ಥ, ಸ್ವಯಂ ತೀರ್ಥ, ಗಂಗೆ ಗೌರಿ ಅಂತ ಕೆರೆ, ಅದರ ಹೆಸರು ಸರ್ಪತೀರ್ಥ ಅಂತ ಹೆಸರಿಟ್ಟಿದ್ದೀವಿ. 2 ಕೆರೆ ಒಂದಾಗಿದೆ. ಈಗ ದಿನಾಲು ಪೂಜೆಗೆ ಸಿಗುತ್ತೆ. 365 ದಿನದಲ್ಲಿ 300 ದಿನ ಪೂಜೆ ಸಿಗುತ್ತೆ. ಮತ್ತು ಮೇಲೆ ಹುಲಿಕಟ್ಟೆ ಅಂತ, ದಿನಾಲು ಅಲ್ಲಿ ಅಗ್ನಿ ಉರಿಬೇಕು. 365 ಡೇಸು ಅಲ್ಲಿ ದೇವ್ರ ಹುಲಿ ಬಂದು ಚಳಿ ಕಾಸ್ಕೊಳುತ್ತಂತ ವಾಡಿಕೆ. ತಂದೆ ಅಜ್ಜ ಎಲ್ಲ ಹತ್ತಿರದಿಂದ ನೋಡಿದ್ದಾರೆ. ಈ ಅರಣ್ಯ ಎಲ್ಲ ನಾಶ ಆಗಿದೆ, ಅಷ್ಟೊಂದು ಪ್ರಾಣಿಗಳಿಲ್ಲ. ಆದರೂ ಹಬ್ಬ ಹರಿದಿನಕ್ಕೆಲ್ಲ ಹೋಗುತ್ತೆ. ಲಾಸ್ಟ್ ಟೈಮು ಸೆಪ್ಟೆಂಬರ್ 24ಕ್ಕೆ ಬಂದಿದೆ. ಟೈಗರ್ ಬಾ ಅಂತ ಕರೆದಿರೋದು ವಿಡಿಯೋ ಎಲ್ಲ ವೈರಲ್ ಆಗಿದೆ. ಮತ್ತು ಪ್ರಾಣಿಗಳೆಲ್ಲ ಸಣ್ಣ ಪುಟ್ಟ ಅದೆಲ್ಲ ಕಾಣಿಸ್ಕೊಳುತ್ತೆ. ಹಾವು ಪಾವೆಲ್ಲ ಒಳಗಡೆ ಬರುತ್ತೆ, ಯಾರಿಗೂ ಉಪದ್ರ ಮಾಡಲ್ಲ. ಬೆಳಗ್ಗೆ ಬಂದು 10 ಗಂಟೆ ಬಂದು ಚೆಕ್ ಮಾಡಿ ಪೂಜೆ ಮಾಡಿ ಭಕ್ತರಿಂದ ಒಳಗಡೆ ಕರ್ಕೊಂಡು ಹೋಗ್ತೀವಿ. ನಿಮಗೆ ಭಕ್ತರೇ ಆಸ್ತಿ. ಅದು ಭಕ್ತರು ಬಂದ್ರೇ ನಮ್ಮ ಜೀವನ. ಸಮ್ಮರ್ ಡೇಸ್ ಎಲ್ಲ ಭಕ್ತರು ಡೈಲಿ ಸ್ಟ್ರೆಸ್ ಎಲ್ಲ ಕಮ್ಮಿ. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪಕ್ಕದಲ್ಲೇ ಹರಿತಾ ಇರತಕ್ಕಂಥ ಕುಬ್ಜ ನದಿ ಪಕ್ಕದಲ್ಲಿಯೇ ಹರಿತಾಳೆ. ವರ್ಷಕ್ಕೊಂದು ಬಾರಿ ಆದರೂ ಮಹಾತಾಯಿಯ ಪಾದವನ್ನು ಮುಟ್ಟಿ ಅಥವಾ ಅವಳನ್ನು ಸಂಪೂರ್ಣವಾಗಿ ಸ್ನಾನ ಮಾಡಿಸಿ ಹೋಗ್ತಾಳೆ ಅನ್ನುವಂಥ ನಂಬಿಕೆ ಇದೆ. ಅದರ ಹಾಗೆ ವರ್ಷಕ್ಕೊಂದು ಬಾರಿ ಆದರೂ ದೇವಸ್ಥಾನ ಅರ್ಧದ ಮಟ್ಟಿಗೆ ಆದರೂ ಮುಳುಗ್ತದಂತೆ. ಈ ರೀತಿ ಆಗಲಿಕ್ಕೆ ಕತೆ ಏನು ಅಂತ ನೀವು ನನ್ನ ಹತ್ರ ಕೇಳಿದ್ರೆ, ಪರಶಿವನ ಆಸ್ಥಾನದ ಕೈಲಾಸದ ನರ್ತಕಿಯಾಗಿದ್ದಂಥ ಪಿಂಗಳೆ ಎನ್ನುವಂಥವಳಿಗೆ ತನ್ನ ಸೌಂದರ್ಯದ ಮೇಲೆ ಅಪಾರವಾಗಿರ್ತಕ್ಕಂಥ ಅಹಂಕಾರ ಇತ್ತಂತೆ. ಹಾಗೂ ಅವಳು ಒಂದು ರೀತಿಯಲ್ಲಿ ಉದ್ದಟತನದಿಂದಲೂ ವರ್ತಿಸ್ತಾ ಇದ್ದುದನ್ನು ಕಂಡಂಥ ಪಾರ್ವತಿ ಅವಳಿಗೆ ಶಾಪವನ್ನು ನೀಡ್ತಾಳೆ. ಆ ಶಾಪದ ಪರಿಣಾಮವಾಗಿ, ಆ ಶಾಪದ ವಿಮೋಚನೆಗಾಗಿ ಕುಬ್ಜಾ ನದಿಯಾಗಿ ಹರಿತಾ ಇದ್ದಾಳೆ. ಪಿಂಗಳಳ ಶಾಪವನ್ನು ವಿಮೋಚನೆ ಮಾಡುವುದು ಒಂದು ಕಾರಣವಾಗಿದ್ದರೆ, ಇನ್ನೊಂದು ಕಾರಣ ಈ ಭಾಗದಲ್ಲಿ ನಿರಂತರವೂ ಅಧರ್ಮವನ್ನು ಮಾಡ್ತಾ ಇದ್ದಂಥ ಕರರಟ್ಟಾಸುರ ಎನ್ನುವಂಥ ಅಸುರನ ವಧೆಯನ್ನು ಮಾಡುವಂಥದ್ದು ಕೂಡ ಇನ್ನೊಂದು ಕಾರಣ ಇತ್ತು. ಹಾಗಾಗಿ ತಾಯಿ ಈ ಭಾಗದಲ್ಲಿ ಲಿಂಗರೂಪಿಣಿಯಾಗಿ ನೆಲೆ ನಿಲ್ತಾಳೆ. ಕಮಲ ಶಿಲೆ ಅಂತ, ಕಮಲದಷ್ಟು ನುಣುಪಾಗಿರ್ತಕ್ಕಂತಹ ಶಿಲೆ ಕಮಲ ಶಿಲೆ ಅಂತ ಈ ಜಾಗಕ್ಕೆ ಬರ್ತದೆ. ಆದರೂ ನೀವು ಯೋಚನೆ ಮಾಡಬೇಕು, ಇದು ಮೂಲಸ್ಥಾನ ಅಂತ ನೀವು ಹೇಳ್ತೀರಿ. ಆದರೆ ಆ ಜಾಗಕ್ಕೆ ಇನ್ನೊಂದು 1.5 ಕಿಲೋಮೀಟ್ರ್ ಅಥವಾ 1 ಕಿಲೋಮೀಟ್ರ್ ದೂರದಲ್ಲಿ ದೇವಸ್ಥಾನವಾಗಿ ನಿಲ್ಲಕ್ಕೆ ಕಾರಣ ಏನು ಅಂತ ನೀವು ಕೇಳಿದ್ರೆ, ಒಬ್ಬ ಬ್ರಾಹ್ಮಣ ಸಾಕ್ತಾ ಇದ್ದಂತಹ ದನ ಕ್ರಮೇಣವಾಗಿ ಹಾಲು ಕೊಡುವುದನ್ನು ನಿಲ್ಲಿಸ್ತದಂತೆ. ಯಾಕಿದು ಹಾಲು ಕೊಡ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡಿದಾಗ, ಆ ದನವನ್ನು, ಆ ಜಾನುವಾರನ್ನು ಬೆನ್ನಟ್ಟಿಕೊಂಡು ಅಥವಾ ಅದನ್ನು ಹಿಂಬಾಲಿಸಿಕೊಂಡು ಬಂದಂಥ ಬ್ರಾಹ್ಮಣರು ಬಹಳ ಆಶ್ಚರ್ಯಚಕಿತರಾಗ್ತಾರೆ. ಕಾರಣ ತನ್ನ ಕೆಚ್ಚಲಿನಿಂದ ಹಾಲನ್ನು ಒಂದು ಕಲ್ಲಿನ ಮೇಲೆ ಸುರಿಸ್ತಾ ಇತ್ತಂತೆ. ಆ ಕಲ್ಲು ಯಾವುದು ಅಂತ ಕೇಳಿದ್ರೆ ಅದೇ ಲಿಂಗ. ಹಾಗಾಗಿ ಇದು ಪರಶಿವನ ಬ್ರಹ್ಮಲಿಂಗೇಶ್ವರ ಅನ್ನುವಂಥದ್ದನ್ನು ತಿಳಿದುಕೊಂಡು ಬ್ರಾಹ್ಮಣರು ದೇವಸ್ಥಾನವನ್ನು, ಬ್ರಹ್ಮಲಿಂಗೇಶ್ವರ ಅನ್ನುವಂಥ ಹೆಸರಿನಿಂದ ದೇವಸ್ಥಾನವನ್ನು ಕಟ್ತಾರೆ. ಆದರೆ ಕ್ರಮೇಣವಾಗಿ ಸ್ವಲ್ಪ ದಿನಗಳ ನಂತರ ಬ್ರಾಹ್ಮಣರಿಗೆ ಮತ್ತೆ ಕನಸು ಬೀಳುತ್ತದೆ. ಅದು ಬ್ರಹ್ಮಲಿಂಗೇಶ್ವರ ಅಲ್ಲ, ನಾನು ಪಾರ್ವತಿ ಲಿಂಗರೂಪಿಣಿಯಾಗಿ ಅಲ್ಲಿ ಇರ್ತಕ್ಕಂಥದ್ದು, ಸ್ವಯಂಭುವಾಗಿ ಹುಟ್ಟಿರ್ತಕ್ಕಂಥದ್ದು ಅನ್ನುವಂಥ ಕನಸು ಬರ್ತದೆ. ಹಾಗಾಗಿ ಕ್ರಮೇಣವಾಗಿ ಮತ್ತೆ ಅದು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯಾಗಿ ಅಲ್ಲಿ ನೆಲೆ ನಿಲ್ತಾಳೆ. ಹಾಗಾಗಿ ಇವತ್ತಿಗೂ ನೀವು ಆ ದೇವಸ್ಥಾನದ ಮುಂಭಾಗದಲ್ಲಿ ನೋಡಿದ್ರೆ ಜಾನುವಾರುಗಳು ಬಹಳಷ್ಟು ಇರ್ತದೆ. ಹಾಗಾಗಿ ಪಶುಗಳಿಗೆ ಹಾಗೂ ದನಗಳಿಗೆ ಬಹಳ ಪ್ರೀತಿ ಇರತಕ್ಕಂತಹ ದೇವಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ. ತಾಯಿಯ ಮಹಾಪೂಜೆಯನ್ನು ನಾವು ಕಣ್ತುಂಬಿಕೊಳ್ಳೋಣ ಬನ್ನಿ. ಎರಡು ಬಾರಿ ದೇವಿಯ ಗಣಗಳಿಗೆ ವಿಶೇಷವಾಗಿರ್ತಕ್ಕಂಥ ಬಲಿಪೂಜೆ ನಡೀತದಂತೆ. ಹಾಗೂ ಟಿಪ್ಪು ಸುಲ್ತಾನ್ ಇಲ್ಲಿಗೆ ಬಂದಾಗ ತಾಯಿಯ ಶಕ್ತಿಯನ್ನು ಮನಗಂಡು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಸಲಾಂ ಪೂಜೆಯನ್ನು ಒಂದು ಬಾರಿ ಮಾಡಿಸುವ ಹಾಗೆ ಮಾಡ್ತಾನೆ. ಅಂದ ಹಾಗೆ ಇದೆಲ್ಲವೂ ವಿಶೇಷವಾಗಿದ್ದರೆ, ಇದಕ್ಕಿಂತ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿಯ ಪ್ರಸಾದ. ಬಹಳ ರುಚಿಯಾಗಿರ್ತಕ್ಕಂಥ, ಮದುವೆಯ ರೀತಿಯಲ್ಲಿ ರುಚಿಯನ್ನು ಕೊಡ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಭೋಜನ
ರೆಡಿಯಾಗಿದೆ. ನಾವು ಇಲ್ಲಿಯ ಪ್ರಸಾದವನ್ನು ಸ್ವೀಕರಿಸಿ ಇನ್ನು ತೆರಳುವುದು ಮಾತ್ರ. ಇದು ಇವತ್ತಿನ ಸಂಡೇ ವಿತ್ ಶ್ರೇಯಾನ್. ಹಾಗಾಗಿ ನೀವು ಕೂಡ ಒಂದು ಸರ್ತಿ ಕಮಲಶಿಲೆಗೆ ಬನ್ನಿ, ಶ್ರೀದೇವಿಯ ದರ್ಶನವನ್ನು ಮಾಡ್ಕೊಳ್ಳಿ, ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ದರ್ಶನವನ್ನು ಮಾಡ್ಕೊಳ್ಳಿ. ಈ ದೇವಸ್ಥಾನಕ್ಕೆ ಬಂದರೆ ದೇವಿಯ ದರ್ಶನ ಮಾಡಿದರೆ, ಇಲ್ಲಿಯ ಎಲ್ಲ ದೇವರ ದರ್ಶನ ಮಾಡಿದರೆ ಮನಸ್ಸು ತುಂಬುತ್ತದೆ. ಮನಸ್ಸು ತುಂಬಿ ಸಂತುಷ್ಟಗೊಂಡು ಹೋಗುವಾಗ ಅಷ್ಟು ಮಾತ್ರವಲ್ಲದೆ ಈ ಜಾಗದ ಪ್ರಸಾದವನ್ನು ತಿಂದರೆ ಮನಸ್ಸು, ಹೊಟ್ಟೆ ಎಲ್ಲ ರೀತಿಯಲ್ಲಿ ಸಂಪೂರ್ಣವಾಗಿ ಖುಷಿಯಿಂದ ಈ ಜಾಗದಿಂದ ನೀವು ತೆರಳ್ತೀರಿ. ಹಾಗಾಗಿ ಮುಂದೆ ನೀವು ಕೂಡ ಕಮಲಶಿಲೆಗೆ ಬನ್ನಿ, ದೇವಿಯ ದರ್ಶನವನ್ನು ಮಾಡಿ, ಹಾಗೂ ಮರೆಯದೆ ಇಲ್ಲಿಯ ಮದುವೆ ರೀತಿಯ ಪ್ರಸಾದವನ್ನು ಸ್ವೀಕರಿಸಿ ನೀವು ಸಂತೋಷದಿಂದ ಇಲ್ಲಿಂದ ತೆರಳ್ತೀರಿ ಅಂತ ನಮ್ಗೆ ನಂಬಿಕೆ ಇದೆ. ಈ ಥರ ನೋಡ್ಲಿಕ್ಕೆ ಹೋದರೆ ನೋಡಿ ಮುಗಿಯದೇ ಇರುವಷ್ಟು ಜಾಗಗಳಿದ್ದಾವೆ, ಹೇಳ್ತಾ ಹೋದರೆ ಹೇಳಿ ಮುಗಿಯದೇ ಇರುವಷ್ಟು ಕಥೆಗಳಿದ್ದಾವೆ. ಹಾಗಾಗಿ ಮುಂದಿನ ಊರು ನಿಮ್ಮೂರು. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್, ನಮಸ್ಕಾರ.